ಬೆಳಗ್ಗೆ 3:28 ಏನಿದು ಬಿಗ್ ಬಾಸ್ ಥರ ಎಲ್ಲ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಬೆಳಗ್ಗೆ ಗಾಡಿ ಎತ್ಕೊಂಡು ನಾನು ನನ್ನ ಫ್ರೆಂಡು ಮಾರ್ನಿಂಗ್ ಬಿರಿಯಾನಿ ಏನೋ ತುಂಬ ಸ್ಪೆಷಲಾಗಿರುತ್ತೆ ಅಂತ ಹೊರಟ್ವಿ. ಎಲ್ಲಿ ಅಂದರೆ ಆನಂದ್ ದಮ್ ಬಿರಿಯಾನಿ. ಸೊ ಹೊಸಕೋಟೆಯಲ್ಲಿರೋದು. ಸೊ ಜನ ಸಾಗರ ಇರುತ್ತೆ ಏನೋ ಹಾಗೆ ಹಿಂಗೆ ಅಂತ ಹೋದ್ವಿ. ಸೊ ಅಲ್ಲಿ ನೋಡೋರು ಏನು ಅಷ್ಟೊಂದು ಜನ ಇರಲಿಲ್ಲ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಜನ ಬರ್ತಾರಾ ಅಂತ. ಏನು ಜನ ಅಂತ ಬರೋಂಗೆ ಕಾಣ್ತಾ ಇರಲಿಲ್ಲ. 4 ಗಂಟೆ ಆಯಿತು, 4:15 ಆಯಿತು. ಸೊ ಆವಾಗವಾಗ ಸ್ವಲ್ಪ ಜನ ಸೇರ್ತಾ ಹೋದರು. ಸೊ ಆಮೇಲೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಬಿರಿಯಾನಿ ರೆಡಿ ಆಗುತ್ತೆ ಅಂತ. ಯೂಶ್ವಲಿ ಅಲ್ಲೊಂದು ಬೋರ್ಡ್ ಹಾಕ್ಬಿಟ್ಟಿದ್ರು 6 ಗಂಟೆಯಿಂದ ಬಿರಿಯಾನಿ ಸಿಗುತ್ತಂತ. ಸೊ ಅಲ್ಲಿವರೆಗೂ ಇದೆಲ್ಲ ಪ್ರಿಪ್ರೇಷನ್ ನೋಡ್ಕೊಂಡಿರೋಣ ಅಂತ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ನೋಡಿ ಯೆಲ್ಲೋ ಕಲರ್ ಶರ್ಟ್ ಇದ್ದಾರಲ್ಲ ಅವರೇ ಓನರ್ ಇಲ್ಲಿ. ಅವ್ರನ್ನೆಲ್ಲ ನೋಡಿಕೊಂಡು ವೀಡಿಯೋ ಮಾಡ್ತಾ ಇದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ನೋಡ್ಬೇಕಂದ್ರೆ ಯಾರಿದು ಪೆಟ್ರೋಲ್ ಸುರಿತಾನೆ ಅಂದ್ಕೊಂಡ್ರೆ ನೋಡಿದ್ರೆ ಅದು ಎಣ್ಣೆ ಅದು ಅಷ್ಟೇ, ಲೈಕ್ ಕಬಾಬ್ ಮಾಡೋಕ್ಕೆ. ಅದಾಗಿದ್ದೆ ಶಟ್ರೆಲ್ಲ ಓಪನ್ ಮಾಡಿದ್ರು, ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಇದೆಲ್ಲ ನೋಡಿದ ಜನ ಸುಮ್ಮನೆ ಇರ್ತಾರೆ. ಬನ್ನಿ ನಾವು ನುಗ್ಗೋಣ ಅಂದ್ಬಿಟ್ಟು ಎಲ್ಲ ಹೋಗಿ ಕೂತ್ಕೊಳ್ಳೋಕ್ಕೆ ಎಲ್ಲ ತಯಾರಾದರು. ಸೀಟ್ ಫಸ್ಟ್ ಮುಖ್ಯ ಅಂದ್ಬಿಟ್ಟು ಊಟಕ್ಕಿಂತ ಫಸ್ಟ್ ಸೀಟ್ ಹೋಗಿ ಹಿಡ್ಕೊಳ್ಳೋಣ ಅಂತ ಎಲ್ಲ ಓಡಿ ಹಿಡ್ಕೊತಾಯಿದ್ರು. ಸೊ ನಾವು ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಇದ್ವಿ. ಅಷ್ಟೊತ್ತಲ್ಲಿ ಲೈಕ್ ಕ್ಯಾಶಿಯರ್ಗೆ ವೆಯ್ಟ್ ಮಾಡ್ತಾಯಿದ್ರು. ಕ್ಯಾಶಿಯರ್ ಅಕ್ಕ ಎಷ್ಟೊತ್ತ ಆದ್ಮೇಲೆ ಬಂದರು ಫೈನಲಿ. ಸೊ ಫೈನಲಿ ಕ್ಯಾಶಿಯರ್ ಅಕ್ಕ ಬಂದಾದಮೇಲೆ ನಾವು ಹೋಗಿ ಬಿರಿಯಾನಿ ಫಸ್ಟ್ ತೊಗೊಳೋಣ ಅಂತ ತೊಗೊಂಡು ಬಿಲ್ಲೆಲ್ಲ ಇಸ್ಕೊಂಡು ಬಂದ್ವಿ. ಇಲ್ಲೆಲ್ಲ ಬಿರಿಯಾನಿ ಹಾಕ್ತಾಯಿದ್ರು ಪಾರ್ಸಲೆಲ್ಲ ಮಾಡಿಸಿಟ್ಕೊಂಡು. ಸೊ ನಾವು ಮಟನ್ ಬಿರಿಯಾನಿ ತೊಗೊಂಡ್ವಿ, ಅದ್ರ ಜೊತೆಗೆ ಮನೆಗೂ 1-2 ಪಾರ್ಸಲ್ ತೊಗೊಂಡ್ವಿ. ನಿಜ ಹೇಳಬೇಕು ಅಂದರೆ ಏನು ಬಿರಿಯಾನಿ ಅಷ್ಟಕ್ಕಷ್ಟೇ. ಸೊ ಅಲ್ಲಿಂದ ಬೇಗನೆ ಹೊರಟ್ವಿ ಮನೆಗೆ. ಸೊ ಇದಾಗಿತ್ತು ನನ್ನ ಈ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.